20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ರೈತರಿಂದ ಪ್ರತಿಭಟನೆ ಜರುಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇರುವ ಡಿಮಾರ್ಟ್ ಮುಂದೆ ಪ್ರತಿಭಟನೆ ಜರುಗಿದ್ದು, ರೈತನಿಗೆ ಆಗಿರುವ ಅನ್ಯಾಯದ ಹಿನ್ನೆಲೆ ಪ್ರತಿಭಟನೆ ಜರುಗಿದೆ. ಬಾಬುರಾವ್ ಹಾಲಗಡಿಗೆ ಎಂಬ ರೈತನಿಗೆ ಡಿಮಾರ್ಟ್ ಕಡೆಯಿಂದ ಅನ್ಯಾಯ ಆಗಿದ್ದು, ಡಿಮಾರ್ಟ್ ವಿರುದ್ಧ ನೂರಾರು ಸಂಖ್ಯೆಯಲ್ಲಿ ರೈತರಿಂದ ಪ್ರತಿಭಟನೆ ಜರುಗಿದೆ. ಪರಿಹಾರ ಒದಗಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸತತ 2 ಗಂಟೆಗಳ ಕಾಲ ರೈತರಿಂದ ಪ್ರತಿಭಟನೆ ಜರುಗಿದೆ. ಡಿಮಾರ್ಟ್ ಕಂಪನಿಗೆ ಭದ್ರತೆ ಒದಗಿಸಿಕೊಟ್ಟ ಪೊಲೀಸ್ ಇಲಾಖೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ, ಹುಕ್ಕೇರಿ ತಹಸೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ರೈತ ಸಂಘದ ಅಧ್ಯಕ್ಷ ಸಂಜೀವ್ ಹಾವಣ್ಣವರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿದೆ. ಆಗಮಿಸಿದ್ದಾರೆ. ಒಂದು 50 ಇವರು ಹಲಗಡಿಗೆ ಅಂತ ರೈತರು 2 ವರ್ಷ ಸರ್ ನಾವು ಇವರಿಗೆ ಡಿಮಾರ್ಟ್ ರಿಕ್ವೆಸ್ಟ್ ಮಾಡ್ಕೋತೀವಿ, ರಸ್ತಾ ಕೊಡ್ರಿ, ಅವ್ರಿಗೆ ರಸ್ತಾ ಕೊಡ್ರಿ, ಯಾಕಂದ್ರೆ 2 ವರ್ಷದ ಬೆಳೆ ಬೆಳೆದಿಲ್ಲ, ಅವ್ರು ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಆಗದಾರು ಹೇಳಕತ್ತೀವಿ. ಇಲ್ಲಿ ಕುಲಕರ್ಣಿ ಮತ್ತೆ ಯಾರು ಬಂದ ಇನ್ನೊಂದು ತಿಂಗಳು ಹೋಗಲಿ 15 ದಿನ ಹೋಗಲಿ ಒಂದು ಮೀಟಿಂಗ್ ಮಾಡೋಣ ಪ್ರೆಸಿಡೆಂಟ್ ಹೇಳ್ಕೊತ ಬಂದ್ರು ಸರ್. ರಸ್ತಾ ಕೊಡೋ ಚಾನ್ಸೇ ಇಲ್ಲ ಸರ್. ಇದು ಸಂಪೂರ್ಣ ನಮ್ಮೆಲ್ಲ ಒಂದು SP ಸಾಹೇಬ್ರಿಗೂ ಇಲ್ಲಿ ಬ್ಯಾಕ್ ಸೈಡ್. ಹಾಂ ಸರ್, 1 ಎಕರೆ ಅಲ್ವಾ? ಎಷ್ಟು 1.5 ಎಕರೆ ಇದೆ ಅಷ್ಟೇ. ಸೊ ಇಟ್ಸ್ ನಾಟ್ ಅ ಬಿಗ್ ಲ್ಯಾಂಡ್. ಸೊ ಇವರಿಗೂ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗಲ್ಲ. ಸೀಸನ್ ಇದ್ದಾಗ ವೆನ್ ಎವರ್ ಹಾರ್ವೆಸ್ಟಿಂಗ್ ಟೈಮ್ ಹ್ಯಾಪನ್ಸ್, ಅಟ್ ದಟ್ ಟೈಮ್ ನಾವು ಶೆಡ್ಯೂಲ್ ಮಾಡಿ ಕೊಡ್ತೀವಿ. ಅದರ ಪ್ರಕಾರ ನೀವು ಅಪ್ಲೈ ಮಾಡಿ ಕೊಡಿ. मैं फिर से एक्सप्लेन करता हूँ. तो मैं डिस्ट्रिक्ट मजिस्ट्रेट होकर आपको एक ऑर्डर पास करूँगा. उस ऑर्डर में ये बोलूँगा कि आप इन पर्सन को, ये जो जन है यहाँ पे, इनको आप रेस्ट्रिक्टेड एक्सेस दें सिर्फ खेती बाड़ी करने के लिए. ठीक है? तो अगर फ्यूचर में अगर इनको लैंड कन्वर्ट करना हो, ये हो वो हो, उस पर इसका कोई आधार नहीं ले सकते. Okay, this is only for right of way. ठीक है? फॉर लिमिटेड. तो मैं लिमिटेड एक्सेस का ऑर्डर पास करता हूँ. उसमें इनको वो जो इशू है, जो 1-1.5 साल से उनका जो खेत 2 साल से जो बैरन पड़ा है, उसमें वो खेती बाड़ी कर रहे हैं, ऐसे कंप्लाई कर लें. ठीक है? एंड ಗೇಟ್ ಕನ್ಸ್ಟ್ರಕ್ಷನ್ದು ಮತ್ತು ಗೇಟ್ ಹಾಕೋ ಕಾಸ್ಟ್ ಅವ್ರದ್ದು ಏನೋ ಸಮಸ್ಯೆ ಇತ್ತಂತ ಹೇಳಿ ನಮ್ಮ ರೈತ ಮುಖಂಡರು ಎಲ್ಲರೂ ನನಗೆ ಹೇಳಿದರು. ಡಿಮಾರ್ಟ್ ಅವರು ಬಹಳ ಇವತ್ತು ಅವರು ಇದರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ. ನಾನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ, ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಏನಂದರೆ, ನಾವು ಒಂದು ಮೆಜಿಸ್ಟ್ರಿಯಲ್ ಆರ್ಡರ್ ಪಾಸ್ ಮಾಡ್ತೀವಿ ಇವರಿಗೆ, ಯಜಮಾನರಿಗೆ ರೈಟ್ ಆಫ್ ವೇ ಕೊಡಲಿಕ್ಕೆ, ದಾರಿ ಕೊಡಲಿಕ್ಕೆ. ಆ್ಯಂಡ್ ಆ ದಾರಿಗೆ ಒಂದು ಎಲ್ಲಿ ಗೋಡೆನಲ್ಲಿ ಎಲ್ಲಿ ಕಟ್ ಮಾಡಿ ಎಲ್ಲಿ ಗೇಟ್ ಹಾಕಿ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಆ ಗೋಡೆ ಕಟ್ಟಲಿಕ್ಕೂ ಆ ಗೇಟ್ ಹಾಕ್ಲಿಕ್ಕೂ ದುಡ್ಡು ಜಿಲ್ಲಾಡಳಿತದಿಂದ ನಾವೇ ಕೊಡ್ತೀವಿ ಅಂತ ಹೇಳಿದ್ದೀವಿ. ಡಿಮಾರ್ಟ್ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. 1 ವಾರದ ಒಳಗಡೆ ಇದನ್ನು ನಾನು ಆರ್ಡರ್ ಪಾಸ್ ಮಾಡಿದ ನಂತರ ಕನ್ಸ್ಟ್ರಕ್ಷನ್ ನಾವೇ ಮಾಡಿಸಿ ಕೊಡ್ತೀವಿ. ಅದರ ಪ್ರಕಾರ ಇವರಿಗೆ ಬರೇ ಕೃಷಿ ಕೆಲಸ ಮಾಡಲಿಕ್ಕೆ ಇವರಿಗೆ ಆ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಇದನ್ನ ಇಟ್ಕೊಂಡು ದಾರಿ ಇದೆ ಅಂತ ಹೇಳಿ ನೀವು ಕನ್ವರ್ಷನ್ಗೆ ಹಾಕ್ಬಾರ್ದು. ಒಂದು ವಾರದಲ್ಲಿ ಆಯ್ತ್ರಿ, ಮುಗಿತ 2 ವರ್ಷದ 1 ವಾರದಲ್ಲಿ ಈಗ ನಾವು ಕಂಪ್ಲೇಂಟ್ಸ್ ನಿಮಗೆ ಇವರಿಂದ ಕೊಡಿಸ್ತೀವಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ನಿಮ್ಮ ಪರವಾಗಿ, ಎಲ್ಲ ರೈತರ ಪರವಾಗಿ, ನಿಮ್ಮ ರೈತ ಮುಖಂಡರಿಗೆ ನಾನು ನಿಮ್ಮ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಇವತ್ತು ನಾವು ಹುಕ್ಕೇರಿ ತಾಲೂಕಲ್ಲಿ ಡಿಮಾರ್ಟ್ ಪಕ್ಕದಲ್ಲಿ ಒಬ್ಬ ನಮ್ಮ ರೈತ ಸಹೋದರ ಬಾಬುರಾವ್ ಹಲಗಡಿಗೆಯವರ ಹೊಲಗೆ ದಾರಿ ಇಲ್ಲ ಅಂತ ಹೇಳಿ ಅವರು ನಮಗೆ ಬೇಡ್ಕೊಂಡಿದ್ದಾರೆ. ಅದರಂತೆ ನಾನು, ನನ್ನ ತಹಶೀಲ್ದಾರ್ ಅವರು, ಇಲ್ಲಿ ಲೋಕಲ್ ಇನ್ಸ್ಪೆಕ್ಟರ್ ಅವರು, ನಾವೆಲ್ಲರೂ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ರೈತ ಮುಖಂಡರು, ರೈತರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತೀವಂತ ಹೇಳುವಾಗ ಸಂದರ್ಭ ಸೃಷ್ಟಿ ಆಗಬಾರ್ದಂತ ಹೇಳಿ ನಾವೇ ಮುಂಚಿತವಾಗಿ ಇಲ್ಲಿ ಬಂದು ಡಿಮಾರ್ಟ್ ಅವರ ಮ್ಯಾನೇಜರ್ ಅವ್ರ ಜೊತೆ, ಸೀನಿಯರ್ ಮ್ಯಾನೇಜರ್ ಜೊತೆಯಲ್ಲಿ ರೈತ ಬಾಂಧವರ ಜೊತೆ ನಾವು ಮಾತಾಡಿದ್ದೀವಿ. ಈಗ ಇದಕ್ಕೆ ಒಂದು ಪರಿಹಾರವನ್ನು ನಾವು ಹುಡುಕಿದ್ದೀವಿ. 2 ವರ್ಷದಿಂದ ಅಲ್ಲಿ ಅವ್ರಿಗೆ ಉಳುಮೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ರೈತ ಬಾಂಧವರು ಹೇಳುವಾಗ ಅವರಿಗೆ ದಾರಿ ಬಿಡಿಸಿಕೊಡ್ಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ. ಕೃಷಿ ಕೆಲಸ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳು ಹೋಗೋ ರೀತಿಯಲ್ಲಿ ಅವರು ಬಹುಶಃ ಕಬ್ಬು ಬೆಳೀತಾರೇನೋ ಅಲ್ಲಿ ನೋಡಿಕೊಂಡು ಆ ಕಬ್ಬು ಬೆಳೆ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾಂಪೌಂಡ್ ಗೋಡೆ ಏನಿದೆ ಅದನ್ನು ನಾವು ಡೆಮಾಲಿಷ್ ಮಾಡಿ ಅವರಿಗೆ ದಾರಿ ಬಿಟ್ಟುಕೊಡ್ತೀವಿ. ಅದಕ್ಕೆ ಒಂದು ಗೇಟು ಹಾಕ್ತೀವಿ ಅಂತ ನಾವು ಹೇಳಿದ್ವಿ. ಯಾಕೆಂದರೆ ಫ್ಯೂಚರಲ್ಲಿನೂ ಬೇರೆ ಅಲ್ಲಿಂದ ಇಲ್ಲಿಗೆ ಡಿಮಾರ್ಟ್ ಒಳಗಡೆ ಬರೋ ಸಾಧ್ಯತೆಗಳು ಕಂಟ್ರೋಲ್ಡ್ ಆಕ್ಸೆಸ್ ಅಂತ ಏನು ಹೇಳ್ತೀವಿ ಬರೀ ಅವರಿಗೆ ಇರಬೇಕು, ಬೇರೆಯವ್ರಿಗೆ ಇರಬಾರ್ದು ಅಂತ ಹೇಳಿ
ಡಿಮಾರ್ಟ್ ಅವರು ಒಪ್ಕೊಂಡಿದ್ದಾರೆ, ನಮ್ಮ ರೈತ ಬಂಧುನು ಒಪ್ಕೊಂಡಿದ್ದಾರೆ. ಸೊ ಬಾಬುರಾವ್ ಅವರಿಗೆ ನನ್ನ ಪ್ರಕಾರ ಈಗ ಪರಿಹಾರ ಸಿಕ್ಕಿದೆ. ಇದಲ್ಲದೆ ಈಗ ಈ ಕಾಂಪೌಂಡ್ ಕಟ್ಟಡ ಹಾಗೂ ಗೇಟ್ ಹಾಕೋದೇನಿದೆ ಅದನ್ನು ನಾವು ಜಿಲ್ಲಾಡಳಿತದಿಂದಲೇ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಯಾರಿಗೂ ಯಾವುದೇ ತೊಂದರೆ ಇದರಿಂದ ಆಗಲ್ಲ. ಕಾಮಗಾರಿ ಈಗ ನನ್ನ ಪ್ರಕಾರ ಒಂದು ವಾರದ ಒಳಗಡೆ ಮುಕ್ತಾಯ ಮಾಡ್ತೀವಿ. ನನ್ನ ಗಮನಕ್ಕೆ ಈ ವಿಚಾರ ಒಂದು ವಾರದ ಹಿಂದೆ ಬಂತು. ಪಾಪ 2 ವರ್ಷದಿಂದ ಅಲ್ಲಿ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು. ಸೊ ಈ ವಾರದಲ್ಲೇ ನಾವು ಮುಗಿಸ್ಕೊಡ್ತೀವಿ. ಸೊ ಟೋಟಲ್ ಈ ಸಮಸ್ಯೆಗೆ ಪರಿಹಾರ 2 ವಾರದ ಒಳಗಡೆ ಹುಡುಕ್ಲಿಕ್ಕೆ ನಮಗೆ ಸಾಧ್ಯ. ಸರ್, ಮುಂದೆ ಹೋಗಿ ಏನಾದರೂ ನಿಮ್ಮ ಕಲ್ಪಿಸಿಕೊಟ್ಟಂಥ ಪರಿಹಾರ ಇಲ್ಲ ಇದು ನಮ್ಮ ಲೀಗಲಲ್ಲಿ ಕೊಂಡಲ್ಲ, ಅದು ನಾವು ಮಾಡಲ್ಲ ಅಂತ ಡಿಮಾರ್ಟ್ದವ್ರು ಏನಾದರೂ ಮಾಡಿದರೆ ಅಧಿಕೃತ ಆದೇಶವನ್ನು ಹೊರಡಿಸ್ತಾ ಇದ್ದೀನಿ, ಮೆಜಿಸ್ಟ್ರೇಟಲ್ ಆರ್ಡರನ್ನು ಹೊರಡಿಸ್ತಾ ಇದ್ದೀನಿ. ಅದರಂತೆ ರೈಟ್ ಆಫ್ ವೇ ಕೊಡಲಿಕ್ಕೆ ನಾನು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ. ಅದನ್ನು ಏನಾದರೂ ಚಾಲೆಂಜ್ ಮಾಡ್ಕೋಬೇಕಂದ್ರೆ ಅವರಿಗೆ ಫ್ರೀಡಮ್ ಇರುತ್ತೆ. ಬಟ್ ನನ್ನ ಪ್ರಕಾರ DC ಆರ್ಡರ್ನ ಚಾಲೆಂಜ್ ಯೂಶಲಿ ಮಾಡಲ್ಲ. ಸರ್ ಕಟ್ಟಬೇಕಾದ್ರೆ ಇದ್ರ ಪರ್ಮಿಷನ್ ತಗೊಂಡಾರ ಇಲ್ರಿ ಅವರು? ನಿಮ್ಮ ಹತ್ರ ಬಂದಿರ್ರಿ ಇಲ್ಲೋ? ಇದು ಭಾಳ ಹಳೇದಲ್ವಾ? ಇಲ್ಲ, ಹೇಗೆ ಸರ್? 2 ವರ್ಷ ಕಟ್ಟಿ ತಗೊಂಡಿರ್ಬೋದು. ಮತ್ತೊಂದು ಸರ್, ಅವ್ರಿಗೆ DCR ಅನ್ನೋದೇ ಗೊತ್ತಿಲ್ಲ. ನೋ ಪ್ರಾಬ್ಲಮ್, ಈಗ ಗೊತ್ತಾಗಿದೆ. ಅದು ನೀವು ತೋರಿಸ್ಬೇಕು ಅದನ್ನು. ಈಗ ಗೊತ್ತಾಗಿದೆ. ಇಲ್ಲ, ನಾವು ಯಾವಾಗಲೂ ರೈತರಿರಲಿ, ಮತ್ತು ನಮ್ಮ ಇಂಡಸ್ಟ್ರಿಯಲಿಸ್ಟ್ ಇರಲಿ, ನಮ್ಮ ವ್ಯಾಪಾರಿಗಳಿರಲಿ, ನಾವು ಎಲ್ಲರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ನಮಗೆ ಏನು ಬೇಕು ಜಿಲ್ಲೆಯಲ್ಲಿ? ಜಿಲ್ಲೆಯ ಅಭಿವೃದ್ಧಿ ಬೇಕು, ಕೃಷಿ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಬೇಕು, ಕೈಗಾರಿಕೆ ಕ್ಷೇತ್ರದಲ್ಲಿನ ನಮಗೆ ಅಭಿವೃದ್ಧಿ ಬೇಕು. ಜನರು ಬಹಳ ಶಾಂತಿಯಿಂದ, ಸೌಹಾರ್ದತೆಯಿಂದ ಅಭಿವೃದ್ಧಿಗೋಸ್ಕರ ಅವರು ಯೋಚನೆ ಮಾಡಿಕೊಂಡು ಇವತ್ತೊಂದು ಸಭೆ ಮಾಡ್ತೀವಿ. ರಾಜಾರೋಷವಾಗಿ ಗಾಂಜಾ ಸಹಿತ ಮಾಡ್ತಾರೆ. ಗಾಂಜಾ ನಾವು 100% ನಾವು ಆ್ಯಕ್ಷನ್ ತಗೊಳ್ತಾ ಇದ್ವಿ. ತಾವು ನೋಡ್ತಾ ಇರ್ಬೋದು, ತಮ್ಮ ಮುಖಾಂತರನೇ, ಮಾಧ್ಯಮದ ಮುಖಾಂತರನೇ ನಾವು ಸುಮಾರು ಈಗ ವಿಚಾರಗಳನ್ನು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 400 kg ಗಾಂಜಾವನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಬರೀ ಬೆಳಗಾವಿ ನಗರದಲ್ಲಿ 250 ಜನ ನಾವು ಪೆಡ್ಲರ್ಸ್ನ ಅರೆಸ್ಟ್ ಮಾಡಿಸಿದ್ವಿ. 3 to 10 ಮಂತ್ಸ್ ಒಳಗಡೆ ಈ ಕ್ಲೀನಪ್ ರೌಂಡ್ ಏನಿದೆ ಕಂಪ್ಲೀಟ್ ಕ್ಲೀನಪ್ ಮಾಡಿಸಿ. ಸರ್, ತಾವು ಹೇಳಿದ್ರಿ ಎಕ್ಸೈಸ್ ಅವರು ಸಾರಾಯಿ ಬಗ್ಗೆ ಕ್ರಮ ತಗೋಬೇಕಂತ. ನಾನು ಹೇಳಿದ್ದೀನಂದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ, ಅವ್ರು ನೋಡಬೇಕು. ಆ ಎಕ್ಸೈಸ್ ಇನ್ಸ್ಪೆಕ್ಟರ್ ಜೊತೆ ಇವತ್ತು ನಾನೊಂದು ಸಭೆ ಮಾಡಿ ನಿರ್ಧಾರ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಏನ್ ಮಾಡ್ತಾರೆ ಸರ್, ಪೊಲೀಸರು ದಾಳಿ ಮಾಡಿ ಅವರು ಸ್ಟೇಷನ್ ಕರ್ಕೊಂಡು ಎಕ್ಸೈಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ. DC ಆಗಿ ಹೇಳ್ತಾ ಇದ್ದೀನಿ, ಭಾಳ ಜವಾಬ್ದಾರಿಯಿಂದ ಮಾತಾಡ್ತೀನಿ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ. ಎಕ್ಸೈಸ್ ಇನ್ಸ್ಪೆಕ್ಟರ್ನ ಕರೆಸ್ಕೊಂಡು ಅವ್ರ ಜೊತೆ ಇವತ್ತು ಸಭೆ ಮಾಡಿ 100% ಯಾವ ರೀತಿಯ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ವಿನಾಯಕ ಭೋಸಲೆ, TV20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.